ನೋಡಮ್ಮ, ಹುಟ್ಟಿದ ಮಗುಗೆ ಈಗ ಸ್ಮೆಲ್ ಗೊತ್ತಾಗುತ್ತಾ ಇಲ್ಲ ಅಂತ ಹೇಳ್ತೀನಿ. ಈಗ ಹುಟ್ಟಿದ ಮಗು ಏನಾಗುತ್ತೆ, ಫಸ್ಟ್ ಹುಟ್ಟಿದ ಮಗುನ ನಾವು ಮೇಲೆ ಹಾಕ್ತೀವಿ, ಈ ಥರ ಮೇಲೆ ಹುಟ್ಟಿದ ತಾಯಿ ಅದ ಮೇಲೆ ಹಾಕ್ತೀವಿ. ಹಾಕಿದಾಗ ಏನಾಗುತ್ತೆ, ಮಗು ಏನು ಮಾಡುತ್ತೆ, ತೆಳ್ಕೊಂಡು ನಿಪ್ಪಲ್ಲಿಗೆ ಬಾಯಿ ಹಾಕುತ್ತೆ. ಯಾಕಪ್ಪ ಅಂದರೆ ಈ ನಿಪ್ಪಲ್ ಹತ್ರ ಪಕ್ಕದಲ್ಲಿ ಏರಿಯೋಲಾ ಆಗ್ತಿರುತ್ತೆ, ಅದರಲ್ಲಿ ಪಕ್ಕದಲ್ಲಿ ಮಾಂಟೆಗೊಮೆರಿ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಆ ಗ್ಲ್ಯಾಂಡ್ಸನ್ನ ಒಂದು ಫ್ಲೂಯಿಡ್ ಸಿಕ್ರೇಟ್ ಮಾಡುತ್ತೆ. ಆ ಫ್ಲೂಯಿಡ್ ಹೇಗಿರುತ್ತಂದರೆ, ತಾಯಿ ಹೊಟ್ಟೆಯಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಹೇಗಿರುತ್ತೆ ಅದೇ ಸ್ಮೆಲ್ಲಲ್ಲಿ ಇರುತ್ತೆ. ಸೊ ಅದೇ ಸ್ಮೆಲ್ ಹುಡ್ಕೊಂಡು ಮಕ್ಕಳು ಏನು ಮಾಡ್ತೇವೆ, ಹೋಗಿ ನಿಪ್ಪಲ್ಲಿ ಬಾಯಿ ಹಾಕ್ತೇವೆ. ಈಗ ನೀವು ನೋಡಿರ್ತೀರ, ಒಂದು ನಾಯಿ ಮರಿ 7 ಮರಿಗೆ ಜನ್ಮ ಕೊಟ್ಟಿರ್ತದೆ. 7 ಮರಿ ಜನ್ಮ ಕೊಟ್ಟಿದಾಗ ನಾಯಿ ಮರಿ ಕಣ್ಣು ಕಾಣ್ತಿರಲ್ಲ, ಬಟ್ ಹೋಗಿ ಕರೆಕ್ಟಾಗಿ ಅವೆಲ್ಲ ನಿಪ್ಪಲ್ಲಿಗೆ ಬಾಯಿ ಹಾಕ್ತೇವೆ. ಯಾಕಂದರೆ ಮಗುಗೆ ಸ್ಮೆಲ್ಲು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ, ತಾಯಿಯವ್ರು ಏನು ಮಾಡ್ತಿರ್ತಾರೆ ಅಂದರೆ, ಸೊ ಇದಕ್ಕೆ ನಿಪ್ಪಲ್ ಹತ್ರ ಬ್ರೆಸ್ಟ್ ಹತ್ರ ಏನು ಮಾಡಬೇಕು, ಸೇಂಟ್ ಹಾಕೋದಾಗಲಿ ಕ್ರೀಮ್ ಹಾಕೋದಾಗಲಿ ಆ ಥರ ಮಾಡಬಾರ್ದು. ಯಾಕಂದರೆ ಆ ಥರ ಮಾಡಿದರೆ ಆ ಸ್ಮೆಲ್ಲು ಹೊರಟೋಗ್ಬಿಡುತ್ತೆ. ಸೊ ಮಗು ಅವಾಗ ಚೆನ್ನಾಗಿ ನೀವೇನು ಬರ್ತೀರೋ ವಾಪಸ್ಸು, ನನ್ನ ಮಗು ಹಾಲು ಕುಡಿತಾ ಇಲ್ಲ ಅಂಥೇಳಿ. ಯಾಕಂದರೆ ಆ ಸ್ಮೆಲ್ ಹೊರಟೋದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರಲ್ಲ. ಸೊ ಅದಕ್ಕೋಸ್ಕರ ಡೆಲಿವರಿ ಆದಮೇಲೆ ಸೇಂಟ್ ಹಾಕೋದಾಗಲಿ ಆ ಥರ ಹಾಕೋದಾಗಲಿ ಮಾಡಬಾರ್ದು. ಮತ್ತು ಇನ್ನೊಂದೇನೆಂದರೆ, ಮಗು ಯಾಕೆ ಅಳ್ತದೆ ಅಂದರೆ, ಒಂದು ಹಂಗ್ರಿ ಹೊಟ್ಟೆ ಹಸ್ದಾಗ, ಒಂದು ಆ್ಯಂಗ್ರಿ, ಇನ್ನೊಂದು ಲೋನ್ಲಿ ಅಂದರೆ ಏಕಾಂತದಲ್ಲಿದ್ದಾಗ, ಅಂದರೆ ಮಗನ ಯಾರೂ ನೋಡ್ಕೊಳ್ಳಿಲ್ಲ ಅಂದಾಗೆ ಅಳುತ್ತೆ. ಸೊ ಅವಾಗ ನೀವೇನು ಮಾಡಬೇಕಂದ್ರೆ, ನೀವೇನಾರ ಸ್ನಾನಕ್ಕೆ ಹೋದಾಗ ಇಲ್ಲ ಹೊರಗಡೆ ಹೋದಾಗ ನಿಮ್ಮ ಟಾಪ್ ಏನಿರುತ್ತೆ, ಟಾಪ್ನ ಮಗು ಪಕ್ಕದಲ್ಲಿ ಇಟ್ಟೋಗ್ಬೇಕು. ಅಂದಾಗ ಏನು ಪಕ್ಕದಲ್ಲಿ ಇಟ್ಟೋದಾಗ ಅದು ಸ್ಮೆಲ್ ಬರ್ತಿರ್ತಲ್ಲ, ಮಗು ಏನು ಅಂದ್ಕೊಳ್ಳುತ್ತೆ, ಓ ನನ್ನ ತಾಯಿ ಇಲ್ಲೇ ಇದ್ದಾರೆ ಅಂಥೇಳಿ ಮಗು ಅಳ್ಳೋದಿಲ್ಲ. ಆ ಥರ ನೀವು ಮಗುನ ರಮಿಸ್ಬೋದು. ಮತ್ತು ಇನ್ನೊಂದು, ಮಗುಗೆ ಈಗ ಸ್ಮೆಲ್ ಗೊತ್ತಾಗುತ್ತೆ ಅಂತ ಹೇಳಿದ್ದೀನಿ. ಸೊ ಸ್ಮೆಲ್ ಗೊತ್ತಾದಾಗ ನಿಮ್ಮ ಮನೇಲಿ ಏನು ಮಾಡ್ತೀರಿ, ಒಂದು ರೂಮಲ್ಲಿ ಇಟ್ಟಿರ್ತಾರೆ. ಹೊರಗಡೆ ಯಾರಾದರೂ ಅಜ್ಜ ಅಲ್ಲೇನೋ ಸಿಗರೇಟ್ ಸೇರ್ತಿರ್ತಾನೆ, ಇಲ್ಲ ಅವ್ರಿಗೆ ಹೇಳಬೇಕು ಒಳಗಡೆ ಪಾಪು ಇದೆ, ಅದಕ್ಕೆ ಸ್ಮೆಲ್ ಆಗಿ ಬರಲ್ಲ ಅಂತ ಹೇಳಬೇಕು. ಮತ್ತು ಏನು ಮಾಡ್ತಿರ್ತಾರೆ, ಮಗುಗೆ ಸೊಳ್ಳೆ ಕಡಿತೇವೆ ಅಂತೇಳಿ ಗುಡ್ ನೈಟ್ ಹಾಕ್ತಿರ್ತೀರಿ. ಅದನ್ನು ಗುಡ್ ನೈಟ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಮಗುಗೆ ಸ್ಮೆಲ್ ಗೊತ್ತಾಗುತ್ತಲ್ಲ, ಅದು ಗುಡ್ ನೈಟಿಂದ ಭಾಳ ಹಾರ್ಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗುಡ್ ನೈಟ್ ಬದಲು ನೀವೇನು ಮಾಡ್ಬೋದು, ಮಸ್ಕಿಟೋ ನೆಟ್ನ ಯೂಸ್ ಮಾಡ್ಬೋದು. ತಾಯಿಗೂ ಯೂಸ್ ಮಾಡ್ಬೋದು, ಪಾಪಗೂ ಯೂಸ್ ಮಾಡ್ಬೋದು. ಓಕೆ, ಈ ಥರ ಮಕ್ಕಳನ್ನ ಕಾಪಾಡಬೇಕು ನೀವು.